ಇತ್ತು ಈ ಅಳಿಯನ್ನ ವೆಲ್ಕಮ್ ಮಾಡೋದಕ್ಕೆ ಒಬ್ರು ಬಂದಿಲ್ಲ. ಒಂದು ಹಾರ ಇಲ್ಲ, ಒಂದು ಕುಂಕುಮ ಇಲ್ಲ, ಒಂದು ಆರತಿ ಇಲ್ಲ. ಅಳಿಯ ಅಂದ್ರೆ ಗೌರವನೇ ಇಲ್ಲ. ಅಳಿಂದ್ರೆ ಅದು ಸುಂದರ ಮಾತಾಡ್ತಿದ್ದಾನೆ ಅಂತಂದ್ರೆ ಎಲ್ಲರೂ ಸೈಲೆಂಟ್ ಆಗಿರ್ಬೇಕು. ನಾನು ಬರ್ತಾ ಇದ್ದೀನಿ ಅಂತಂದ್ರೆ ಬ್ಯಾಂಡ್ ಸೆಟರ್ ಅಲ್ಲಿ ಇರ್ಬೇಕು. ಬ್ಯಾಂಡ್ ಸೆಟ್. ಅಳಿಂದ್ರೆ ಕುಂಕುಮ ಇಟ್ಟು ಹಾರ ಹಾಕಿ ಆರತಿ ಎತ್ತಿ ಬ್ಯಾಂಡ್ ಬಜಾಯಿಸೋದು ಬಲಿ ಕೊಡಕ್ಕಲ್ವಾ? ಕಾಮಿಡಿ. ಈ ಕಾಮಿಡಿ ಸ್ಟಾರ್ಗೆ ಕಾಮಿಡಿ, ಸೂರ್ಯನಿಗೆ ಟಾರ್ಚ್, ಆಟಗೆ ಸೈಡ್ ಸ್ಟ್ಯಾಂಡ್. ಸುಂದರ ಅಂದ್ರೆ ಕಾಮಿಡಿ ಪೀಸ್ ಅಲ್ಲ. ರೀ ಏನ್ರಿ ಆಗಿದೆ ನಿಮ್ಗೆ? ಕುಡ್ಕೊಂಡ್ ಬಂದು ಹೀಗ್ ತೂರಾಡ್ತಿದ್ದೀರಲ್ಲ, ಹೇಳೋರು ಕೇಳೋರು ಯಾರು ಇಲ್ವಾ? ಐಶು ಮಲಗಿದಾಳೆ, ಅಪ್ಪ ಅಮ್ಮ ಮನೆಯವ್ರ ಎಲ್ರ ಮುಂದೆ ಏನ್ರಿ ಇದು? ಮುಚ್ಚಬಾಯ್. ನಿನಗೆ ಮನೇಲಿ ಎಲ್ಲರೂ ಇದಾರೆ ಅನ್ನೋದು ಗೊತ್ತಾಗತ್ತೆ, ಗಂಡ ಇದ್ದಾನೆ ಅನ್ನೋದು ಗೊತ್ತಾಗಲ್ವಾ? ಗಂಡನ ಮುಂದೆ ಬಂದು ನಿಂತ್ಕೊಂಡು ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗಲ್ವಾ? ನೋಡೆ, ಗಂಡನ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿ ನೈಸ್ ಆಗಿ ಮಾತಾಡಬೇಕು. ಆ ಸಂಸ್ಕಾರ ಕಲ್ತಿಲ್ವಾ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ? ಏನಂತೆ ಆ ಸಂಸ್ಕಾರ ಕಲಿಸ್ಬೇಕು ತಾನೆ. ಲೇ ಸುಂದ್ರ ದರಿದ್ರ, ಏ ಧನ, ಅವನು ಕುಡ್ಕೊಂಬಂದ್ರೆ ಮನುಷ್ಯ ಆಗಿರಲ್ಲ, ದೆವ್ವ ತರ ಆಡ್ತಾನೆ. ಬಾರಿ ಕಡೆ ಲೇ, ದಿಂಬು ಕೆಳಗ್ 150 ರೂಪಾಯಿ ಇಟ್ಟಿದ್ದೆ, ಅದನ್ನೇ ತಗೊಂಡು ಹೋಗ್ಬಿಟ್ಟೇನೋ. ಹೋದ್ಸರಿ ಹೊಡೆದಿದ್ದೆಲ್ಲ ನನಗೆ, ಅದಿನ್ನೂ ನೋವಂಗೆ ಇದೆಯಪ್ಪ. ನೋಡಿ, ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ, ನನಗೂ ಈ ಆಟಕ್ಕೂ ಸಂಬಂಧ ಇಲ್ಲ. ನಾನು ಈ ಆಟದಲ್ಲಿ ಇಲ್ಲ. ಗೌರವ, ಯು ಮೀನ್ ರೆಸ್ಪೆಕ್ಟ್. ಅಳಿಯನಿಗೆ ಬರೀ ರೆಸ್ಪೆಕ್ಟ್ ಕೊಟ್ರೆ ಸಾಲದು. ನಿಮ್ಮ ಮಗಳಿಗೆ 3 ಗಂಟೆ ಕಟ್ಟಿರೋ ಕರ್ಮಕ್ಕೆ ನೀವು ಕಟ್ ನೋಟ್ನ ಮೂಟೆಗೆ ಹಾಕಿ ಗಂಟು ಕಟ್ಟಿ ಕೊಡಬೇಕು. ಆದ್ರೆ ನೀವೇನ್ ಕೊಡ್ತೀರಾ? ಅದೇ ರೇಷನ್ ಅಕ್ಕಿ, ಅನ್ನ, ಉಪ್ಪಿಲ್ಲದ ಸಾರು. ಬಾವ ಏನ್ ಬೇಕು ಇವಾಗ ನಿಮ್ಗೆ? ಏನಕ್ಕೆ ಇಷ್ಟು ಗಲಾಟೆ ಮಾಡ್ತಾ ಇದ್ದೀರಾ? ಹೋ, ಮೈ ಲೈಫ್ ಇನ್ಶೂರೆನ್ಸ್ ಮಾತಾಡ್ತಿದೆ. ಲೇ ಸುಬ್ಬು, ನೀನು ಪೆದ್ದು ಮಾತಾಡಕ್ ಬರಬೇಡ. ಅಲ್ಲ ಕಣ, ಮಿನಿಸ್ಟರ್ PA ಆಗಿ ಎಂತೆಂಥವ್ರು ಹೆಂಗೆಂಗೋ ಕೋಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀನು ಏನೋ ಮಾಡ್ಕೊಂಡೆ. ಓಲಿ ಬಿಡು, ಅದೆಲ್ಲ ಹಾಳಾಗೋದು. ಮಿನಿಸ್ಟರ್ ಮಗಳನ್ನೇ ಎತ್ತಾಕಡೆ ಮದುವೆ ಆಗಿ ಬಂದಿದ್ಯಾ. ಆದ್ರೂ ಸ್ವಂತಕ್ಕೊಂದು ಮನೆ ಇಲ್ಲ, ಜೇಬಲ್ ದುಡ್ಡಿಲ್ಲ, ನಿನಗೆ ಬುದ್ಧಿನೇ ಇಲ್ಲ. ನನಗೇನಾದ್ರು ಅಂತ ಆಸ್ತಿ ಅಂತಸ್ತು ಇರೋ ಮಾವ ಸಿಕ್ಕಿದಿದ್ರೆ ಏನ್ ಮಾಡ್ತಿದ್ರಿ? ದುಡಿಯೋ ಯೋಗ್ಯತೆ ಇಲ್ಲದೆ ಮಾವನ್ ದುಡ್ಡಲ್ಲಿ ಬದುಕ್ತೀನಿ ಅಂತಿದ್ದೀರಲ್ಲ, ಇದು ಒಂದ್ ಬದುಕ? ನಾನು ಮಾತಾಡ್ತಾ ಇರೋದು ನಿನ್ನ ಹತ್ರ, ನಿಮ್ಮ ಅಪ್ಪ ಅಮ್ಮನ ಹತ್ರ, ನಮ್ಮ ಭಾವನ ಹತ್ರ. ಇವ್ರು ಯಾರಿಗೂ ನನ್ನ ಮುಂದೆ ನಿಂತು ಮಾತಾಡೋ ಧೈರ್ಯನೇ ಇಲ್ಲ. ಅದಕ್ಕೆ ಆ ಮಿನಿಸ್ಟರ್ ಮಗಳನ್ನ ಚೂಬಿಟ್ಟಿದ್ಯಾ? ರೀ ಯಾಕ್ರಿ ಹುಚ್ಚರ ತರ ಆಡ್ತಿದ್ದೀರಾ? ಬಾಯ್ ಬಂದಾಗೆಲ್ಲ ಮಾತಾಡ್ಬೇಡಿ.
ಸುಮ್ಮನೆ ಹೋಗಿ ಬಿತ್ಕೊಳ್ಳಿ. ನಡೀರಿ ನಡೀರಿ. ಗಂಡನ ಕೈ ಹಿಡಿದು ಎಳೆಯಷ್ಟು ಧೈರ್ಯನ ನಿನಗೆ? ಲೇ, ಗಂಡ ಅಂದ್ರೆ ಏನು ಅಂತ ಅನ್ಕೊಂಡಿದೀಯೇ? ಬಿಡ. ಕೈ ಬಿಡಿ ಬಾವ, ಬಾವ ಕೈ ಬಿಡಿ ಬಾವ. ಬಾವ ಏನ್ ಮಾಡ್ತಿದ್ದೀರಾ ಗೊತ್ತಾಗ್ತಿಲ್ವಾ ಅಷ್ಟು ನಿಮ್ಗೆ? ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಅವರು ನಿಮ್ ಮಗಳಿಗೆ ತಾಯಿ, ನಿಮ್ ಜೊತೆ ಬದುಕನ್ನ ಹಂಚ್ಕೊಂಡಿರೋರು. ಅವ್ರ ಹತ್ರ ಈ ರೀತಿ ನಡ್ಕೋತಿದ್ದೀರಲ್ಲ, ಮನುಷ್ಯತ್ವ ಅಲ್ವಾ ನಿಮಗೆ? ನನಗೆ ಮನುಷ್ಯತ್ವನೇ ಇಲ್ಲ, ನಿನಗೆ ಕೈಯಲ್ಲಿ ಕಾಸಿಲ್ಲ. ಬಿಡಿಗಾಸ್ ಯೋಗ್ಯತೆ ಇಲ್ದಗಿರೋರ ಹತ್ರಕ್ಕೆಲ್ಲ ನಾನು ಬಯಸ್ಕೋಬೇಕು. ಇವಳನ್ನು ಮದುವೆ ಆಗಿ ಈ ಮನೆ ಅಳಿಯನಾಗಿ ಇಂಥವ್ರ ಹತ್ರಕ್ಕೆಲ್ಲ ಮಾತು ಕೇಳೋಕ್ಕಾಗೈತಲ್ಲಪ್ಪ ನನ್ನ ಬದುಕು. ಆಯ್ತು ಮಮ್ಮಿ.